Hi, hello friends. Myself Raghavendra, and today we are going to discuss about most important questions in business communication of BBA first sem. BBA first sem of Karnataka University Dharwad. ಇವತ್ತು ನಾವು ಬಿಸ್ನೆಸ್ ಕಮ್ಯುನಿಕೇಷನ್ ವ್ಯಾವಹಾರಿಕ ಸಂವಹನ ಅಂತ ಕರಿತೀವಿ. ಈ ಸಬ್ಜೆಕ್ಟ್ದು ಮೋಸ್ಟ್ ಇಂಪಾರ್ಟೆಂಟ್ ಮತ್ತು ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಯಾವ್ಯಾವ ಅದಾವು ಇವತ್ತಿನ ಕ್ಲಾಸ್ದೊಳಗೆ ಡಿಸ್ಕಸ್ ಮಾಡೋಣ. ಫಸ್ಟ್ ಈ ಬಿಸ್ನೆಸ್ ಕಮ್ಯುನಿಕೇಷನ್ ಏನು ಸಬ್ಜೆಕ್ಟ್ ಐತಲ್ಲ, ಇದ್ರೊಳಗೆ 2 ಮಾರ್ಕ್ಸ್, 5 ಮಾರ್ಕ್ಸ್, 10 ಮಾರ್ಕ್ಸ್ ಮತ್ತು 15 ಮಾರ್ಕ್ಸ್ ಟೋಟಲ್ 4 ಪಾರ್ಟ್ಸ್ ಆಗಿ ನಾವೇನು ಮಾಡ್ತೀವಿ, ಡಿವೈಡ್ ಮಾಡ್ತೀವಿ. ಫಸ್ಟ್ 2 ಮಾರ್ಕ್ಸ್ ಇರ್ತಾವೆ, ಸೆಕೆಂಡ್ 5 ಮಾರ್ಕ್ಸ್ ಇರುತ್ತೆ, ಅದಾದ್ಮೇಲೆ 10 ಮಾರ್ಕ್ಸ್ ಕೊಟ್ಟಿರ್ತಾರೆ. ಲಾಸ್ಟ್ 1 ಕ್ವಶನ್ ಏನೈತಲ್ಲ ಅದು 15 ಮಾರ್ಕ್ಸಿಗೆ ಕೇಸ್ ಸ್ಟಡಿ ಟೈಪ್ ಬಂದಿರ್ತೈತಿ. ಫಸ್ಟ್ 2 ಮಾರ್ಕ್ಸ್ ಯಾವ್ಯಾವ ಬರ್ಬೋದು, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್, ಅಪ್ರಾಕ್ಸಿಮೇಟ್ಲಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅಂತ ಕರಿತೀವಿ. ಅದರೊಳಗೆ ಫಸ್ಟ್ ಒನ್, ಗಿವ್ ದ ಮೀನಿಂಗ್ ಆಫ್ ಬಿಸ್ನೆಸ್ ಕಮ್ಯುನಿಕೇಶನ್. ಈ ಬಿಸ್ನೆಸ್ ಕಮ್ಯುನಿಕೇಶನ್ ಸಬ್ಜೆಕ್ಟ್ ಏನೈತಲ್ಲ ಅದ್ರ ಮ್ಯಾಗ ಕೇಳ್ತಾರೆ, ಏನು ಗಿವ್ ದ ಮೀನಿಂಗ್ ಆಫ್ ಬಿಸ್ನೆಸ್ ಕಮ್ಯುನಿಕೇಶನ್. ಸೆಕೆಂಡ್ ಕ್ವಶನ್, ಸ್ಟೇಟ್ ಎನಿ ಒನ್ ಟೈಪ್ ಆಫ್ ಕಮ್ಯುನಿಕೇಶನ್ ಮಾಡೆಲ್. ಡಿಫ್ರೆಂಟ್ ಟೈಪ್ ಆಫ್ ಮಾಡೆಲ್ಸ್ ಆರ್ ದೇರ್. ಅದರೊಳಗೆ ಯಾವ್ದರ ಒನ್ ಟೈಪ್ ಬರೆದ್ರೆ ಸಾಕು. ಇದಕ್ಕೆ ಯಾವ್ದು ಬರ್ತೈತಿ, ಲೀನಿಯರ್ ಮಾಡೆಲ್ ಅಂತ ಬರುತ್ತೆ. ಲೀನಿಯರ್ ಮಾಡೆಲ್ ಅಂತ ಬರೆದ್ರೆ ಸಾಕು. ಅದಾದ್ಮೇಲೆ ಗಿವ್ ದ ಮೀನಿಂಗ್ ಆಫ್ ಲೀನಿಯರ್ ಮಾಡೆಲ್ ಅಂತ ಕೇಳ್ಯಾರ. ಡಿಫ್ರೆಂಟ್ ಟೈಪ್ಸ್ ಆಫ್ ಮಾಡೆಲ್ಸ್ ಒಳಗೆ ಮೇನ್ ಆಗಿ ಬರೋದು ಯಾವ್ದು, ಲೀನಿಯರ್ ಮಾಡೆಲ್. ನೆಕ್ಸ್ಟ್ ಫೋರ್ತ್ ಒನ್, ಗಿವ್ ದ ಮೀನಿಂಗ್ ಆಫ್ ಟ್ರಾನ್ಸಾಕ್ಷನಲ್ ಮಾಡೆಲ್. ಇದು ಟ್ರಾನ್ಸಾಕ್ಷನಲ್ ಮಾಡೆಲ್ ಅನ್ನೋದು ಏನಿದೆ, ಇದು ಒಂದು ಟೈಪ್ ಆಫ್ ಕಮ್ಯುನಿಕೇಶನ್ ಮಾಡೆಲ್. ಆಮೇಲೆ ನೇಮ್ ಎನಿ 2 ಟೈಪ್ಸ್ ಆಫ್ ಬಿಸ್ನೆಸ್ ಲೆಟರ್ಸ್ ಅಂತ ಹೇಳ್ಯಾರ. ಬಿಸ್ನೆಸ್ ಕಮ್ಯುನಿಕೇಶನ್ದೊಳಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಬಿಸ್ನೆಸ್ ಲೆಟರ್ಸ್ ಬರ್ತಾವೆ. ಅದರೊಳಗೆ ಯಾವ್ದರ 2 ಬಿಸ್ನೆಸ್ ಲೆಟರ್ಸ್ನ ವ್ಯಾವಹಾರಿಕ ಪತ್ರಗಳು ಅಂತ ಕರಿತೀವಿ. ಆ ಬಿಸ್ನೆಸ್ ಲೆಟರ್ಸ್ನ ನೀವೇನು ಮಾಡ್ಬೇಕು, ಬರಿಬೇಕು. ಅವ್ರ ನೇಮ್ ಅಷ್ಟು ಬರೆದ್ರೆ ಸಾಕು. ಅದಾದ್ಮೇಲೆ ವಾಟ್ ಈಸ್ ನಾನ್ ವರ್ಬಲ್ ಕಮ್ಯುನಿಕೇಶನ್. ನಾನ್ ವರ್ಬಲ್ ಕಮ್ಯುನಿಕೇಶನ್ ಅಂತ ಕರಿತೀವಿ. ಆ ನಾನ್ ವರ್ಬಲ್ ಕಮ್ಯುನಿಕೇಶನ್ ಅಂತ ಮೀನಿಂಗ್ ಬರಿಬೇಕಿಲ್ಲ. ಅದಾದ್ಮೇಲೆ ಗಿವ್ ದ ಮೀನಿಂಗ್ ಆಫ್ ಮೀಟಿಂಗ್. ಮೀಟಿಂಗ್ ಅಂದ್ರೆ ಏನು ಅಂತ ಕರಿತೀವಿ. ಮೀಟಿಂಗ್ ಅಂದ್ರೆ ಏನಂತ ಮೀನಿಂಗ್ ಬರಿಬೇಕು. ವಾಟ್ ಈಸ್ ಇಂಟರ್ಕಾಮ್ ಅಂತ ಕರಿತೀವಿ, ಅಥವಾ ಇಂಟರ್ಕಾಮ್ ಅಂತಾನು ಕರಿತೀವಿ. ಇದು ಲಾಸ್ಟ್ ಚಾಪ್ಟರ್ದೊಳಗೆ ಬರ್ತೈತಿ. ಟೋಟಲ್ 5 ಯೂನಿಟ್ಸ್ ಅದಾವ. ಅದ್ರೊಳಗೆ ಲಾಸ್ಟ್ ಯೂನಿಟ್ ಏನೈತಲ್ಲ, ಅಪ್ಲಿಕೇಶನ್ ಆಫ್ ಟೆಕ್ನಾಲಜಿ ಇನ್ ಕಮ್ಯುನಿಕೇಶನ್ ಅಂತ ಬರ್ತೈತೆ, ಅದ್ರೊಳಗಿಂದ ಬಂದಿದ್ದೇವೆ. ನೆಕ್ಸ್ಟ್ ಗಿವ್ ದ ಮೀನಿಂಗ್ ಆಫ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್. BOD ಅಂತಾನು ಕರಿತೀವಿ, ಶಾರ್ಟ್ ಆಗಿ BOD. ಎಕ್ಸಾಮ್ನಾಗ ಕೇಳ್ತಾರೆ ಏನಂತ, ರೈಟ್ ದ ಫುಲ್ ಫಾರ್ಮ್ ಆಫ್ BOD ಅಂತಾನು ಕೇಳ್ತಾರೆ, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್. ನೆಕ್ಸ್ಟ್ ವಾಟ್ ಈಸ್ ಗ್ರೂಪ್ ಡಿಸ್ಕಷನ್. ಗ್ರೂಪ್ ಡಿಸ್ಕಷನ್ ಅಂದ್ರೆ ಗುಂಪು ಚರ್ಚೆ ಅಂತ ಕರಿತೀವಿ. ಆ ಗುಂಪು ಚರ್ಚೆ ಅದರದ್ದು ಮೀನಿಂಗ್ ಬರಿಬೇಕು. ಅದಾದ್ಮೇಲೆ ವಾಟ್ ಈಸ್ ಪ್ರೆಸೆಂಟೇಷನ್. ಪ್ರೆಸೆಂಟೇಷನ್ ಅಂದ್ರೆ ಏನು ಅಂತ ಬರಿಬೇಕು. ಅದಾದ್ಮೇಲೆ ಗಿವ್ ದ ಮೀನಿಂಗ್ ಆಫ್ ನೆಗೋಷಿಯೇಷನ್ಸ್. ನೆಗೋಷಿಯೇಷನ್ಸ್ ಅಂದ್ರೆ ಏನು ಅಂತ ಕೇಳ್ತಾರೆ. ಎಕ್ಸ್ಪ್ಯಾಂಡ್ AGM ಅಂಡ್ EGM ಅಂತ ಹೇಳ್ಯಾರ. AGM ಅಂದ್ರೆ ಆನ್ಯುವಲ್ ಜನರಲ್ ಮೀಟಿಂಗ್ ಅನ್ನ. ಆನ್ಯುವಲ್ ಜನರಲ್ ಮೀಟಿಂಗ್. ನೆಕ್ಸ್ಟ್ EGM ಎಕ್ಸ್ಟ್ರಾರ್ಡಿನರಿ ಜನರಲ್ ಮೀಟಿಂಗ್ ಅನ್ನ. ಎಕ್ಸ್ಟ್ರಾರ್ಡಿನರಿ ಜನರಲ್ ಮೀಟಿಂಗ್. ಅದಾದ್ಮೇಲೆ ಲಾಸ್ಟ್ ಕ್ವಶನ್, ಗಿವ್ ದ ಮೀನಿಂಗ್ ಆಫ್ ಮಾಕ್ ಇಂಟರ್ವ್ಯೂ. ಲಾಸ್ಟ್ ಚಾಪ್ಟರ್, ಲಾಸ್ಟ್ ಯೂನಿಟ್ ಒಳಗಿಂದ ಬಂದೈತಿದೆ. ಮಾಕ್ ಇಂಟರ್ವ್ಯೂ ಅಂದ್ರೆ ಏನು ಅಂತ ಅದ್ರ ಮೀನಿಂಗ್ ಬರಿಬೇಕು. ಅದಾದ್ಮೇಲೆ 5 ಮಾರ್ಕ್ಸ್ ಕ್ವಶನ್ ನೋಡೋಣ. 5 ಮಾರ್ಕ್ಸ್ ಕ್ವಶನ್ದೊಳಗೆ ಯಾವ್ಯಾವ ಬರ್ತಾವ, ಮೋಸ್ಟ್ ಇಂಪಾರ್ಟೆಂಟ್. ಪ್ರತಿ ಒಂದು ಕ್ವಶನ್ ಪೇಪರ್ದೊಳಗೂ ಇದೇ ಇರ್ತೈತಿ. ಕಮ್ಯುನಿಕೇಶನ್ ಎಲ್ಲೆಲ್ಲೇ BBA ಆಗಿರ್ಬೋದು, BCom ಆಗಿರ್ಬೋದು, MCom ಆಗಿರ್ಬೋದು, ಅಲ್ಲೆಲ್ಲ ನೋಡಿದ್ರಿ ಅಂದ್ರೆ ಇವಾಗಿದು ಬಿಸ್ನೆಸ್ ಕಮ್ಯುನಿಕೇಶನ್ ಅಂತ ಐತಿ ನೇಮ್. ಬಟ್ ನಾವು ಕಲಿಯುವಾಗ ಬಿಸ್ನೆಸ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಂತ ಐತೆ. ಪ್ರತಿ ಒಂದು ಕಮ್ಯುನಿಕೇಶನ್ ಮಾಡಬೇಕಾದ್ರೂ ಸಹಿತ ಅಲ್ಲಿ ಏನಿರ್ತೈತಿ, ಒಂದು ಪ್ರೋಸೆಸ್ ಇರ್ತೈತಿ. ಆ ಕಮ್ಯುನಿಕೇಶನ್ ಪ್ರೋಸೆಸ್ನ ಎಕ್ಸ್ಪ್ಲೇನ್ ಮಾಡ್ರಿ ಅಂತ ಹೇಳ್ತಾರೆ. ಏನ್ ಕೇಳ್ಯಾರ ಕ್ವಶನ್, ಎಕ್ಸ್ಪ್ಲೇನ್ ದ ಪ್ರೋಸೆಸ್ ಆಫ್ ಕಮ್ಯುನಿಕೇಶನ್ ಅಂತ ಹೇಳ್ಯಾರ ಅವ್ರು. ಇಲ್ಲಾಂದ್ರೆ ಏನ್ ಕೇಳ್ಬೋದು, ಎಕ್ಸ್ಪ್ಲೇನ್ ದಿ ಕಮ್ಯುನಿಕೇಶನ್ ಪ್ರೋಸೆಸ್, ಹಿಂಗಾದ್ರೂ ಕೇಳ್ಬೋದು. ಬಟ್ ಮೋಸ್ಟ್ ಆಫ್ ದ ಟೈಮ್ ಅವ್ರು ಏನ್ ಮಾಡ್ತಾರೆ, ಎಕ್ಸ್ಪ್ಲೇನ್ ದ ಪ್ರೋಸೆಸ್ ಆಫ್ ಕಮ್ಯುನಿಕೇಶನ್ ಅಂತಾನೆ ಕೇಳಿರ್ತಾರೆ. ಎರಡನೇ ಕ್ವಶನ್, ಸೆಕೆಂಡ್ ಒನ್, ಬ್ರೀಫ್ಲಿ ಎಕ್ಸ್ಪ್ಲೇನ್
ಡಿಫ್ರೆಂಟ್ ಟೈಪ್ಸ್ ಆಫ್ ಕಮ್ಯುನಿಕೇಶನ್ ಮಾಡೆಲ್. ಮೇನ್ಲಿ 3 to 4 ಟೈಪ್ಸ್ ಬರ್ತಾವೆ. ಅದ್ರೊಳಗೆ ಅವು ಯಾವ್ಯಾವ ಬರ್ತಾವೆ ಮಾಡೆಲ್ಸ್, ಒಂದು ಲೀನಿಯರ್ ಮಾಡೆಲ್ ಇರ್ಬೋದು, ಒಂದು ಟ್ರಾನ್ಸಾಕ್ಷನಲ್ ಮಾಡೆಲ್ ಇರ್ಬೋದು, ಹಂಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಮಾಡೆಲ್ಸ್ ಅಲ್ಲಿ ಏನಾಗ್ತಾವೆ ನಮಗೆ ಸಿಗ್ತಾವೆ. ಅದಾದ್ಮೇಲೆ ಎಕ್ಸ್ಪ್ಲೇನ್ ದ ಬ್ಯಾರಿಯರ್ಸ್ ಆಫ್ ಕಮ್ಯುನಿಕೇಶನ್ ಅಂತ ಹೇಳ್ಯಾರ ಕ್ವಶನ್. ಗ್ಯಾರಂಟಿ ಕೇಳ್ತಾರೆ ಎಕ್ಸಾಮ್ನಾಗ. ಬ್ಯಾರಿಯರ್ಸ್ ಅಂದ್ರೆ ಏನು? ಆಬ್ಸ್ಟ್ಯಾಕಲ್ಸ್ ಅಂತ ಕರಿತೀವಿ, ತೊಂದರೆಗಳು, ಅಡಚಣೆಗಳು ಅಂತ ಕರಿತೀವಿ. ಅಡಚಣೆಗಳು ಬ್ಯಾರಿಯರ್ಸ್ ಆಫ್ ಕಮ್ಯುನಿಕೇಶನ್ ಅಥವಾ ಸಂವಹನದ ಅಡಚಣೆಗಳು ಯಾವುವು ಅಂತ ಕೇಳ್ತಾರೆ. ಎಕ್ಸ್ಪ್ಲೇನ್ ಮಾಡ್ಬೇಕು. ಪಾಯಿಂಟ್ಸ್ ಅಷ್ಟ ಬರೆದ್ರೆ ಒಂದು 5 ಮಾರ್ಕ್ಸಿಗೆ ಒಂದು 3 to 4 ಕೊಡ್ತಾರೆ. ಬಟ್ ಎಕ್ಸ್ಪ್ಲನೇಷನ್ ಏನಾರ ಬರೆದ್ರಿ ಅಂದ್ರೆ ನಿಮ್ಗೆ ಏನು ಮಾಡ್ತಾರೆ 5ಗೆ ಔಟ್ ಆಫ್ 5 ಕೊಡ್ತಾರೆ. ನೆಕ್ಸ್ಟ್ ಎಕ್ಸ್ಪ್ಲೇನ್ ದ ವೇಸ್ ಟು ಓವರ್ಕಮ್ ಫ್ರಮ್ ಬ್ಯಾರಿಯರ್ಸ್ ಆಫ್ ಕಮ್ಯುನಿಕೇಶನ್ ಅಂತ ಹೇಳ್ಯಾರ. ಏನು ಅಡಚಣೆಗಳು ಇರ್ತಾವಲ್ಲ ಸಂವಹನದ್ದು, ಆಬ್ಸ್ಟ್ಯಾಕಲ್ಸ್ ಆಫ್ ಕಮ್ಯುನಿಕೇಶನ್ ಅಥವಾ ಬ್ಯಾರಿಯರ್ಸ್ ಆಫ್ ಕಮ್ಯುನಿಕೇಶನ್, ಆ ಬ್ಯಾರಿಯರ್ಸ್ ಅಥವಾ ಅಡಚಣೆಗಳಿಂದ ಹೆಂಗ್ ಹೊರಗೆ ಬರುದು ಕೇಳ್ಯಾರ. ವೇಸ್ ಟು ಓವರ್ಕಮ್ ಅಂದ್ರೆ ಏನು? ಈ ಬ್ಯಾರಿಯರ್ಸ್ ಆಫ್ ಕಮ್ಯುನಿಕೇಶನ್ ಏನಿರ್ತಾವಲ್ಲ, ಆ ಬ್ಯಾರಿಯರ್ಸ್ ಆಫ್ ಕಮ್ಯುನಿಕೇಶನ್ ಹೋಗ್ಲಾಡಿಸಿ ಆ ಕಮ್ಯುನಿಕೇಶನ್ ಹೆಂಗ್ ಸಕ್ಸಸ್ಫುಲ್ ಮಾಡಬೇಕು ಅಂತ ಕೇಳಿರ್ತಾರೆ. ಅದಕ್ಕೊಂದಿಷ್ಟು ಮೆಥಡ್ಸ್ ಅದಾವ. ಆ ಮೆಥಡ್ಸ್ ಯಾವ್ಯಾವ ಅಂತ ಬರೋದು ಎಕ್ಸ್ಪ್ಲನೇಷನ್ ಮಾಡ್ಬೇಕು. ನೆಕ್ಸ್ಟ್ ಎಕ್ಸ್ಪ್ಲೇನ್ ದ ಸ್ಟ್ರಕ್ಚರ್ ಅಂಡ್ ಲೇಔಟ್ ಆಫ್ ಬಿಸ್ನೆಸ್ ಲೆಟರ್ಸ್. ಈ ಬಿಸ್ನೆಸ್ ಲೆಟರ್ಸ್ದೊಳಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಬಿಸ್ನೆಸ್ ಲೆಟರ್ಸ್ ಬರ್ತಾವೆ. ಆ ಬಿಸ್ನೆಸ್ ಲೆಟರ್ಸ್ ಸ್ಟ್ರಕ್ಚರ್ ಹೆಂಗಿರ್ತೈತಿ ನೋಡಾಕ, ಟು ಅಡ್ರೆಸ್, ಫ್ರಮ್ ಅಡ್ರೆಸ್, ಒಳಗಿಂದ ಏನು ರೆಸ್ಪೆಕ್ಟೆಡ್ ಅಂತ ಯಾವ ಟೈಪ್ ಬರಿಬೇಕು, ಸಬ್ಜೆಕ್ಟ್ ಯಾವ್ದು ಹಾಕ್ಬೇಕು, ಪಾರ್ಟ್ಸ್ ಆಫ್ ದಿ ಬಾಡಿ ಹೆಂಗಿರ್ಬೇಕು, ಲಾಸ್ಟಿಗೆ ಸಿಗ್ನೇಚರ್ ಯಾವ ಟೈಪ್ ಇರ್ಬೇಕು, ಅದನ್ನೆಲ್ಲ ಹೇಳ್ತೈತಿ. ಇದು ಸ್ಟ್ರಕ್ಚರ್ ಅಂತ ಕರಿತೀವಿ. ಲೇಔಟ್ ಸ್ಟ್ರಕ್ಚರ್ ಆಲ್ಮೋಸ್ಟ್ ಸಿಮಿಲರ್ ವರ್ಡ್ಸ್. ಅವ್ರೇನು ಹೇಳ್ಯಾರ? ಎಕ್ಸ್ಪ್ಲೇನ್ ದ ಸ್ಟ್ರಕ್ಚರ್ ಅಂಡ್ ಲೇಔಟ್ ಆಫ್ ಬಿಸ್ನೆಸ್ ಲೆಟರ್ ಅಂತ ಕೇಳ್ಯಾರ. ನೆಕ್ಸ್ಟ್ ಒನ್ ಎಕ್ಸ್ಪ್ಲೇನ್ ಎನಿ ಒನ್ ಟೈಪ್ ಆಫ್ ಬಿಸ್ನೆಸ್ ಲೆಟರ್ಸ್ ಅಂತ ಹೇಳ್ಯಾರ. ಈ ವ್ಯಾವಹಾರಿಕ ಪತ್ರಗಳದೊಳಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಬಿಸ್ನೆಸ್ ಲೆಟರ್ಸ್ ಅದಾವ, ಡಿಫ್ರೆಂಟ್ ಟೈಪ್ಸ್ ಆಫ್ ವ್ಯಾವಹಾರಿಕ ಪತ್ರಗಳು. ಅದ್ರೊಳಗೆ ಯಾವ್ದರ ಒಂದು ಟೈಪ್ನ ನೀವೇನು ಮಾಡ್ಬೇಕು? ಎಕ್ಸ್ಪ್ಲೇನ್ ಮಾಡ್ಬೇಕು. ಅದಾದ್ಮೇಲೆ ಎಕ್ಸ್ಪ್ಲೇನ್ ದ ಗೈಡ್ಲೈನ್ಸ್ ಫಾರ್ ಎಫೆಕ್ಟಿವ್ ಪ್ರೆಸೆಂಟೇಷನ್ ಅಂತ ಹೇಳ್ಯಾರ. ಗ್ಯಾರಂಟಿ ಬೀಳ್ತೈತೆ ಎಕ್ಸಾಮಿಗೆ. ನಾವೇನು ಪ್ರೆಸೆಂಟೇಷನ್ ಮಾಡ್ತಿರ್ತೀವಲ್ಲ, ಅದು ಎಫೆಕ್ಟಿವ್ ಆಗಬೇಕಾದ್ರೆ ಅಥವಾ ಒಂದು ಇವೆಂಟ್ ಆಗಿರ್ಬೋದು ಅಥವಾ ಕಂಟೆಂಟ್ ಆಗಿರ್ಬೋದು, ಅದನ್ನು ಸಕ್ಸಸ್ಫುಲ್ ಆಗಿ ಅಥವಾ ಎಫೆಕ್ಟಿವ್ ಆಗಿ ಅಲ್ಲಿ ಏನು ಆಡಿಯನ್ಸ್ ಇರ್ತಾರಲ್ಲ ಅವ್ರಿಗೆ ರೀಚ್ ಆಗ್ಬೇಕಾದ್ರೆ ಒಂದಿಷ್ಟು ಎಲಿಮೆಂಟ್ಸ್ ಇರ್ಬೇಕು ನಮ್ಮ ಪ್ರೆಸೆಂಟೇಷನ್ದೊಳಗೆ. ಆ ಗೈಡ್ಲೈನ್ಸ್ ಅಂತ ಕರಿತೀವಿ. ಆ ಗೈಡ್ಲೈನ್ಸ್ ಯಾವ್ಯಾವು ಅಂತ ಕೇಳ್ತಾರೆ ಎಕ್ಸಾಮಿಗೆ. ಎಕ್ಸ್ಪ್ಲನೇಷನ್ ಮಾಡಬೇಕು. ಅದಾದ್ಮೇಲೆ ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಎಲಿಮೆಂಟ್ಸ್ ಆಫ್ ನಾನ್ ವರ್ಬಲ್ ಕಮ್ಯುನಿಕೇಶನ್ ಅಂತ ಹೇಳ್ಯಾರ. ಈ ನಾನ್ ವರ್ಬಲ್ ಕಮ್ಯುನಿಕೇಶನ್ದೊಳಗೆ ಒಂದಿಷ್ಟು ಕೀ ಎಲಿಮೆಂಟ್ಸ್ ಬರ್ತಾವೆ, ಅಂಶಗಳು ಅಂತ ಕರಿತೀವಿ. ಅದೆಲ್ಲ ಏನಿರ್ಬೇಕು? ಈ ಕ್ವಶನ್ದೊಳಗೆ ಎಕ್ಸ್ಪ್ಲನೇಷನ್ ನೀವು ಆನ್ಸರ್ ಬರಿಬೇಕು. ನೆಕ್ಸ್ಟ್ 9th one ಕ್ವಶನ್, ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಮೀಟಿಂಗ್ಸ್ ಅಂತ ಹೇಳ್ಯಾರ. ಯಾವ್ಯಾವ ಟೈಪ್ಸ್ ಆಫ್ ಮೀಟಿಂಗ್ಸ್ ಬರ್ತಾವೆ? ಡಿಫ್ರೆಂಟ್ ಟೈಪ್ಸ್ ಆಫ್ ಮೀಟಿಂಗ್ಸ್. ಆ್ಯನ್ಯುವಲ್ ಜನರಲ್ ಮೀಟಿಂಗ್ ಇರ್ಬೋದು, ಶೇರ್ ಹೋಲ್ಡರ್ಸ್ ಮೀಟಿಂಗ್ ಇರ್ಬೋದು, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್ ಇರ್ಬೋದು. ಇವೆಲ್ಲ ಎಲ್ಲಿ ಬರ್ತಾವೆ? ಈ ಕ್ವಶನ್ದೊಳಗೆ ಬರ್ತಾವೆ ಆನ್ಸರ್. ನೆಕ್ಸ್ಟ್ 10th one, ಎಕ್ಸ್ಪ್ಲೇನ್ ದ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಚೇರ್ಮನ್ ಆಫ್ ಮೀಟಿಂಗ್ ಅಂತ ಹೇಳ್ಯಾರ. ಒಂದು ಕಂಪನಿ ಅಂತ ತೊಗೊಂಡ್ರಂದ್ರೆ ಅಥವಾ ಒಂದು ಬಿಸ್ನೆಸ್ ಅಂತ ತೊಗೊಂಡ್ರಂದ್ರೆ ಅಲ್ಲಿ ಏನಿರ್ತಾರ? ಒಬ್ರು ಚೇರ್ಮನ್ ಅಂತ ಇರ್ತಾರೆ. ಆ ಚೇರ್ಮನ್ ಅಂದು ಅವ್ರಿಗೊಂದಿಷ್ಟು ರೆಸ್ಪಾನ್ಸಿಬಿಲಿಟೀಸ್ ಇರ್ತಾವ, ಹೊಣೆಗಾರಿಕೆಗಳು ಅಂತ ಕರಿತೀವಿ. ಆ ಹೊಣೆಗಾರಿಕೆಗಳು ಯಾವ್ಯಾವ ಅಂತ ಎಕ್ಸ್ಪ್ಲನೇಷನ್ ಮಾಡ್ಬೇಕಾಗ್ತೈತಿ. ಅದರ ಟೈಪ್ ನೆಕ್ಸ್ಟ್ ಒನ್, ಎಕ್ಸ್ಪ್ಲೇನ್ ದ ಟೈಪ್ಸ್ ಆಫ್ ಬಿಸ್ನೆಸ್ ರಿಪೋರ್ಟ್ಸ್ ಅಂತ ಹೇಳ್ಯಾರ. ಅಂದ್ರೆ ವ್ಯಾವಹಾರಿಕ ವರದಿಗಳು. ಈ ಬಿಸ್ನೆಸ್ ರಿಪೋರ್ಟ್ಸ್ದೊಳಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಬರ್ತಾವ. ಯಾವ್ಯಾವ ಟೈಪ್ಸ್ ಅದಾವ ಅಂತ ನೀವೇನ್ ಮಾಡ್ಬೇಕು? ಬರಿಬೇಕು. ಒಂದು 5 ಬರೆದು ಅದ್ರ ಬಗ್ಗೆ ಒಂದು 3-4 ಲೈನ್ ಬರೆದ್ರೆ, ಎಕ್ಸ್ಪ್ಲನೇಷನ್ ಅಷ್ಟು ಬರೆದ್ರೆ ಸಾಕು. ನೆಕ್ಸ್ಟ್ ಎಕ್ಸ್ಪ್ಲೇನ್ ದಿ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಟೆಕ್ನಾಲಜಿ ಇನ್ ವರ್ಕ್ ಪ್ಲೇಸ್. ಈ ನಾವು ವರ್ಕ್ ಪ್ಲೇಸ್ ಅಂತ ಕರಿತೀವಿ, ಕೆಲಸ ಮಾಡುವಂಥ ಜಾಗ. ಆ ಕೆಲಸ ಮಾಡುವಂಥ ಜಾಗದೊಳಗೆ ಟೆಕ್ನಾಲಜಿನ ಯೂಸ್ ಮಾಡ್ತೀವಿ. ಆ ಟೆಕ್ನಾಲಜಿ ಅದರಿಂದ ಒಂದಿಷ್ಟು ಅಡ್ವಾಂಟೇಜ್ ಅದಾವು, ಡಿಸ್ಅಡ್ವಾಂಟೇಜಸ್ ಅದಾವು. ಇದಕ್ಕೆ ಅಡ್ವಾಂಟೇಜ್ ಮತ್ತು ಡಿಸ್ಅಡ್ವಾಂಟೇಜಸ್ಗೆ ಇನ್ನೊಂದು ಹೆಸರು ಐತಿ. ಏನು? ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್ ಅಂತ ಕರಿತೀವಿ. ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್. ಈ ಮೆರಿಟ್ಸ್ ಮತ್ತು ಡಿಮೆರಿಟ್ಸ್ನ ನಾವೇನು ಮಾಡ್ಬೇಕಾಗ್ತೈತಿ? ಎಕ್ಸ್ಪ್ಲನೇಷನ್ ಮಾಡಬೇಕಾಗ್ತದೆ. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಆಫ್ 5 marks. ರೈಟ್ ಅ ನೋಟ್ ಆನ್ ಗ್ರೂಪ್ ಡಿಸ್ಕಷನ್, ಪ್ರೆಸೆಂಟೇಷನ್ಸ್, ನೆಗೋಷಿಯೇಷನ್ಸ್ ಅಂಡ್ ಮಾಕ್ ಇಂಟರ್ವ್ಯೂ. ರೈಟ್ ಎ ನೋಟ್ ಆನ್ ಅಂತ ಹಿಂಗೆ ಕೊಟ್ಟಿರ್ತಾರೆ. ಈ ರೈಟ್ ಎ ನೋಟ್ ಆನ್ ಅಂತ ಕೊಟ್ಟು ಅದ್ರ ಕೆಳಗೆ ಕೊಟ್ಟಿರ್ತಾರೆ ಇಲ್ಲಿ ಏನು? ಎ ಗ್ರೂಪ್ ಡಿಸ್ಕಷನ್, ಬಿ
ಪ್ರೆಸೆಂಟೇಷನ್ಸ್, ಸಿ ನೆಗೋಷಿಯೇಷನ್ಸ್, ಡಿ ಮಾಕ್ ಇಂಟರ್ವ್ಯೂಸ್. ಹಿಂಗೆ ಕೊಟ್ಟಿರ್ತಾರೆ. ಇದರೊಳಗೆ ಯಾವ್ದಾರ 2 ಕೊಡ್ತಾರೆ ಅಷ್ಟೇ, 2 ಬಿಟ್ರೆ 3. ಈ ಗ್ರೂಪ್ ಡಿಸ್ಕಷನ್ ಅಂದ್ರೆ ಏನು, ಪ್ರೆಸೆಂಟೇಷನ್ ಅಂದ್ರೆ ಏನು, ನೆಗೋಷಿಯೇಷನ್ಸ್ ಅಂದ್ರೆ ಏನು, ಆಮ್ಯಾಗ ಮಾಕ್ ಇಂಟರ್ವ್ಯೂಸ್ ಅಂದ್ರೆ ಏನು, ಅದ್ರ ಫೀಚರ್ಸ್ ಏನು, ಅಡ್ವಾಂಟೇಜಸ್ ಏನು, ಇವನ್ನೆಲ್ಲ ಒಂದು 3 4 ಲೈನ್ ಅಷ್ಟು ಬರೆದ್ರೆ ಸಾಕು. ನೆಕ್ಸ್ಟ್ ಒನ್ 10 ಮಾರ್ಕ್ಸ್ ಅಂಡ್ 15 ಮಾರ್ಕ್ಸ್. 10 ಮಾರ್ಕ್ಸ್ ಮತ್ತು 15 ಮಾರ್ಕ್ಸ್ ಹೆಂಗೆ ಬರ್ತಾವೆ ಕ್ವಶನ್? ಫಸ್ಟ್ ಒನ್ ಕೇಳ್ತಾರೆ, ಏನು ಗ್ಯಾರಂಟಿ ಕ್ವಶನ್, ಎಕ್ಸ್ಪ್ಲೇನ್ ದ ಬ್ಯಾರಿಯರ್ಸ್ ಆಫ್ ಕಮ್ಯುನಿಕೇಶನ್ ಅಂಡ್ ವಾಟ್ ಆರ್ ದ ಮೆಥಡ್ಸ್ ಟು ಬಿ ಯೂಸ್ಡ್ ಟು ಓವರ್ಕಮ್ ಫ್ರಮ್ ಬ್ಯಾರಿಯರ್ಸ್ ಆಫ್ ಕಮ್ಯುನಿಕೇಶನ್. ಈ ಕಮ್ಯುನಿಕೇಶನ್ ಮಾಡೋ ಮುಂದೆ ಒಂದಿಷ್ಟು ಅಡಚಣೆಗಳು ಬರ್ತಾವೆ. ಆ ಅಡಚಣೆಗಳು ಯಾವ್ಯಾವು? ಬ್ಯಾರಿಯರ್ಸ್ ಅಂದ್ರೆ ಏನು? ಅಡಚಣೆ, ಆಬ್ಸ್ಟ್ಯಾಕಲ್ಸ್ ಅಂತ ಕರಿತೀವಿ. ಆಬ್ಸ್ಟ್ಯಾಕಲ್ಸ್ ಅಡಚಣೆಗಳು, ತೊಂದರೆಗಳು ಅಂತಾನು ಕರಿತೀವಿ. ತೊಂದರೆ ಅಥವಾ ಅಡಚಣೆ. ನಾವೇನಾರ ಕಮ್ಯುನಿಕೇಶನ್ ಅಥವಾ ಸಂವಹನ ಮಾಡೋ ಮುಂದೆ ಒಂದಿಷ್ಟು ಏನು ಬರ್ತಾವೆ? ಅಡಚಣೆಗಳು ಬರ್ತಾವೆ. ಆ ಅಡಚಣೆಗಳು ಯಾವ್ಯಾವು ಅಂತ ಹೇಳ್ಬೇಕು. ಹೇಳ್ಬೇಕಂದ್ರೆ ಬರಿಬೇಕಂತ. ಅಡಚಣೆಗಳು ಯಾವ್ಯಾವು ಮತ್ತು ಆ ಏನು ಬ್ಯಾರಿಯರ್ಸ್ ಇರ್ತಾವಲ್ಲ, ಆ ಬ್ಯಾರಿಯರ್ಸ್ನ ನಾವು ಹೆಂಗೆ ಹೋಗಲಾಡಿಸ್ಬೋದು? ಹೌ ವಿ ಕ್ಯಾನ್ ರಿಮೂವ್ ಆರ್ ಹೌ ವಿ ಕ್ಯಾನ್ ರೆಡ್ಯೂಸ್ ದ ಬ್ಯಾರಿಯರ್ಸ್ ಆಫ್ ಕಮ್ಯುನಿಕೇಶನ್. ದೇರ್ ಆರ್ ಡಿಫ್ರೆಂಟ್ ಮೆಥಡ್ಸ್ ಆರ್ ದೇರ್. ಬೇರೆ ಬೇರೆ ಡಿಫ್ರೆಂಟ್ ಮೆಥಡ್ಸ್ ಅದಾವು, ಅಂಶಗಳದಾವು, ಅವನ್ನ ಅಲ್ಲೇ ಬರಿಬೇಕು ಆನ್ಸರ್. ನೆಕ್ಸ್ಟ್ 15 ಮಾರ್ಕ್ಸಿಗೆ ಕೇಳ್ತಾರೆ. ಈ ಸೆಕೆಂಡ್ ಒನ್ ಏನೈತಲ್ಲ, ಇದೇನಿದೆ ಲೆಟರ್ ರೈಟಿಂಗ್ ಅಂತ ಕರಿತೀವಿ. ಬಿಸ್ನೆಸ್ ಲೆಟರ್ಸ್ ಅಂತ ಓದಿದ್ದೀರಿ ನೀವು ಎಲ್ಲೇ ಇಲ್ಲೋಡಿ. ಬಿಸ್ನೆಸ್ ಲೆಟರ್ಸ್, ಟೈಪ್ ಆಫ್ ಬಿಸ್ನೆಸ್ ಲೆಟರ್ಸ್ ಅಂತ ಕರಿತೀವಿ. ಇದ್ರೊಳಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಬಿಸ್ನೆಸ್ ಲೆಟರ್ಸ್ ಬರ್ತಾವೆ. ಫಸ್ಟ್ ಒನ್ ಏನಿದೆ, ಜಾಬ್ ಪರ್ಪಸ್ಗೆ ಇಲ್ಲಿ ಏನ್ ಮಾಡಿರ್ತಾರ, ಒಂದು ಪ್ರಿಪೇರ್ ಮಾಡ್ರಿ ಅಂತ ಹೇಳ್ತಾರೆ. ಏನ್ ಡ್ರಾಫ್ಟ್ ಅ ಲೆಟರ್. ಡ್ರಾಫ್ಟ್ ಅಂದ್ರೆ ಏನ್ರಿ? ರೆಡಿ ಮಾಡ್ರಿ, ಪ್ರಿಪೇರ್ ಮಾಡ್ರಿ ಅನ್ನಂಗ, ಬರೀರಿ ಅನ್ನಂಗ. ಪ್ರಿಪೇರ್ ಅ ಲೆಟರ್ ಟು ಸಾಫ್ಟ್ ಟೆಕ್ ಫೈನಾನ್ಷಿಯಲ್ ಸರ್ವಿಸಸ್. ಇಲ್ಲಿ ಕೊಟ್ಬಿಟ್ರ ಒಂದು ಲೆಟರ್ನ ಬರೀರಿ. ಯಾರಿಗೆ ಬರಿಬೇಕು? ಟು ಸಾಫ್ಟ್ ಟೆಕ್ ಫೈನಾನ್ಷಿಯಲ್ ಸರ್ವಿಸಸ್. ಸಾಫ್ಟ್ ಟೆಕ್ ಫೈನಾನ್ಷಿಯಲ್ ಸರ್ವಿಸಸ್ ಅನ್ನುವಂಥ ಒಂದು ಕಂಪನಿ ಅದ. ಆ ಕಂಪ್ನಿಗೆ ನೀವೇನು ಮಾಡ್ಬೇಕು? ಒಂದು ಲೆಟರ್ನ ಬರಿಬೇಕು. ಏನಂತ ಬರಿಬೇಕು? ಆ ಕಂಪ್ನಿ ಎಲ್ಲೈತಂದ್ರೆ 2 ಅಡ್ರೆಸ್ ಕೊಟ್ಬಿಟ್ಟಾರ. 2 ಅಂತ ಮ್ಯಾಗ್ ಬರಿಬೇಕು, ಕಾಮ ಹಾಕಿ ನೆಕ್ಸ್ಟ್ ಲೈನ್ ಸಾಫ್ಟ್ ಟೆಕ್ ಫೈನಾನ್ಷಿಯಲ್ ಸರ್ವಿಸಸ್, ಅದ್ರ ನೆಕ್ಸ್ಟ್ ಲೈನ್ ಬ್ಯಾಂಗ್ಳೂರು. ಲೊಕೇಶನ್ ಎಲ್ಲೈತೆ ಆ ಕಂಪ್ನಿದು? ಬೆಂಗಳೂರು ಒಳಗೆ ಐತದ. ಎದಕ್ಕೆ ಬರಿಬೇಕು? ಸಬ್ಜೆಕ್ಟ್ ರಿಕ್ವೆಸ್ಟಿಂಗ್ ಟು ಕನ್ಸಿಡರ್. ಇಲ್ಲೇ ಯುವರ್ ಅಂತ ಕೊಟ್ಟಾರ, ಅಲ್ಲಿ ಏನಂತ ಬರಿಬೇಕ ನೋಡಿ ಹೇಳ್ತೇನೆ. ರಿಕ್ವೆಸ್ಟಿಂಗ್ ಟು ಕನ್ಸಿಡರ್ ಯುವರ್ ರೆಸ್ಯೂಮ್ ಫಾರ್ ದ ಪೋಸ್ಟ್ ಆಫ್ ಪ್ರೋಸೆಸ್ ಅನಲಿಸ್ಟ್. ಯಾವುದಕ್ಕಂದ್ರೆ ಒಂದು ಲೆಟರ್ ಬರಿಬೇಕು. ಯಾರಿಗೆ ಬರೀತೀರಿ? ಟು ಸಾಫ್ಟೆಕ್ ಫೈನಾನ್ಷಿಯಲ್ ಸರ್ವಿಸಸ್ ಬ್ಯಾಂಗ್ಳೂರ್. ಸಬ್ಜೆಕ್ಟ್ ಯಾವ್ದ್ರ ಬಗ್ಗೆ? ಫಾರ್ ದ ಪೋಸ್ಟ್ ಆಫ್ ಪ್ರೋಸೆಸ್ ಅನಲಿಸ್ಟ್, ಅದು ಸಬ್ಜೆಕ್ಟ್. ಅದಾದ್ಮೇಲೆ ಮುಂದೆ ಏನು ಹೇಳ್ಯಾರ? ಆಲ್ಸೋ ಡ್ರಾಫ್ಟ್ ಯುವರ್ ರೆಸ್ಯೂಮ್. ರೆಸ್ಯೂಮ್ ಅಂದ್ರೆ ಏನು? ರೆಸ್ಯೂಮ್ ರೈಟಿಂಗ್ ಅಂತ ಹೇಳಿದ್ದೆ ನಾನು ನಿಮ್ಗೆ. ರೆಸ್ಯೂಮ್ ರೈಟಿಂಗ್ ಒಳಗೆ ನಿಮ್ಮ ಎಜುಕೇಶನಲ್ ಕ್ವಾಲಿಫಿಕೇಶನ್ ಇರ್ತೈತಿ, ನಿಮ್ಮ ನೇಮ್ ಇರ್ತೈತಿ, ನಿಮ್ದು ಎಕ್ಸ್ಪೀರಿಯನ್ಸ್ ಇರ್ತೈತಿ, ಎಲ್ಲೆಲ್ಲಿ ವರ್ಕ್ ಮಾಡಿರ್ತೀರಿ, ಅದೇ ಎಕ್ಸ್ಪೀರಿಯನ್ಸ್ ಅಂತ ಕರಿತೀವಿ, ಅದೆಲ್ಲ ಇರ್ತೈತಿ. ನಿಮ್ಮ ಅಕಾಡೆಮಿಕ್ ಆಗಿರ್ಬೋದು ಮತ್ತು ವರ್ಕ್ ಪ್ಲೇಸ್ ತೊಳಗೆ ಮಾಡಿದಂಥ ಅಚೀವ್ಮೆಂಟ್ಸ್ ಅಂತ ಕರಿತೀವಿ. ಆ ಅಚೀವ್ಮೆಂಟ್ಸ್ ಅವೆಲ್ಲ ಏನಿರ್ತಾವ ಈ ರೆಸ್ಯೂಮ್ ಒಳಗೆ ಇರ್ತಾವೆ. ರೆಸ್ಯೂಮ್ ಅಂದ್ರೆ ಏನು? ರೆಸ್ಯೂಮ್ ಅಂದ್ರೆ ಅಕಾಡೆಮಿಕ್ ಪ್ಲಸ್ ನಿಮ್ಮ ಏನು ವರ್ಕ್ ಪ್ಲೇಸ್ ತೊಳಗೆ ಅಚೀವ್ಮೆಂಟ್ ಮಾಡಿರ್ತಿರಲ್ಲ ಅವೆಲ್ಲ ಇಲ್ಲೇ ರೆಕಾರ್ಡ್ ಮಾಡಿರ್ತೀವಿ. ಅದಾದ್ಮೇಲೆ ಇದು ಗ್ಯಾರಂಟಿ ಬರ್ತೈತಿ, ಲೆಟರ್ ರೈಟಿಂಗ್ ಅಂತಾರೆ ಇದಕ್ಕೆ. ಈ ಸೆಕೆಂಡ್ ಒನ್ ಕ್ವಶನ್ ಏನೈತಲ್ಲ, ದಿಸ್ ಈಸ್ ಕಾಲ್ಡ್ ಲೆಟರ್ ರೈಟಿಂಗ್. ಗ್ಯಾರಂಟಿ ಇರ್ತೈತಿ ಲೆಟರ್ ರೈಟಿಂಗ್. ನೆಕ್ಸ್ಟ್ ಒನ್ ಥರ್ಡ್ ಕ್ವಶನ್, ಎಕ್ಸ್ಪ್ಲೇನ್ ದ ರೀಸೆಂಟ್ ಟೆಕ್ನಾಲಜಿಕಲ್ ಇನೋವೇಷನ್ಸ್ ಇನ್ ದ ಫೀಲ್ಡ್ ಆಫ್ ಕಮ್ಯುನಿಕೇಶನ್. ಏನು ಕಮ್ಯುನಿಕೇಶನ್ ಅನ್ನುವಂಥದ್ದು ಐತಲ್ಲ, ಆ ಫೀಲ್ಡ್ದೊಳಗೆ ಆ ಬಿಸ್ನೆಸ್ ಕಮ್ಯುನಿಕೇಶನ್, ನಾಟ್ ಓನ್ಲಿ ಬಿಸ್ನೆಸ್ ಕಮ್ಯುನಿಕೇಶನ್, ಕಮ್ಯುನಿಕೇಶನ್ ಕ್ಯಾನ್ ಬಿ ಡನ್ ಇನ್ ಡಿಫ್ರೆಂಟ್ ಫೀಲ್ಡ್ಸ್. ಆ ಡಿಫ್ರೆಂಟ್ ಫೀಲ್ಡ್ಸ್ದೊಳಗೆ ಏನು ಕಮ್ಯುನಿಕೇಶನ್ ಮಾಡ್ತೀವಲ್ಲ, ಎಸ್ಪೆಷಲಿ ದ ವರ್ಕ್ ಪ್ಲೇಸ್ದೊಳಗೆ ಕೇಳಿರ್ತಾರೆ ಇದನ್ನು. ಈ ಕಮ್ಯುನಿಕೇಶನ್ ಅನ್ನುವಂಥ ಫೀಲ್ಡ್ದೊಳಗೆ ಟೆಕ್ನಾಲಜಿಕಲಿ ಯಾವ್ಯಾವ ಇನೋವೇಷನ್ಸ್ ಆಗ್ಯಾವು ಅವನ್ನ ನೀವೇನು ಮಾಡ್ಬೇಕು? ಒಂದು 7-8 ಪಾಯಿಂಟ್ ಬರೋದು ಎಕ್ಸ್ಪ್ಲನೇಷನ್ ಮಾಡಬೇಕು. ಇನೋವೇಷನ್ಸ್ ಅಂದ್ರೆ ಏನು? ನ್ಯೂ ಐಡಿಯಾಸ್ ಅಂತ ಕರಿತೀವಿ. ನ್ಯೂ ಐಡಿಯಾಸ್, ಹೊಸವು ಯಾವ್ಯಾವ ಹೊಸದಾಗಿ ಟೆಕ್ನಾಲಜಿಕಲ್ ಆಗಿ ಡೆವಲಪ್ ಆಗ್ಯಾವು, ಯಾವ್ಯಾವ್ದು ಕಂಡು ಹಿಡಿದಾರ ಅವನ್ನೆಲ್ಲ ಏನು ಮಾಡ್ಬೇಕು ನೀವು? ಈ ಕ್ವಶನಿಗೆ ಆನ್ಸರ್ಸ್ ಬರಿಬೇಕು. ನೆಕ್ಸ್ಟ್ ಲಾಸ್ಟ್ ಫೋರ್ತ್ ಒನ್,
ರೈಟ್ ಎ ನೋಟ್ ಆನ್ ಅಂತ ಕೇಳ್ತಾರೆ 10 ಮಾರ್ಕ್ಸಿಗೆ, ಬಿಟ್ರೆ 15 ಮಾರ್ಕ್ಸ್. ರೈಟ್ ಎ ನೋಟ್ ಆನ್ ಪ್ರಿಪ್ರೇಷನ್ ಆಫ್ ಅ ಮೀಟಿಂಗ್. ಈ ಮೀಟಿಂಗ್ ಅಂತ ಕಂಡಕ್ಟ್ ಮಾಡ್ತಿರ್ತೀವಿ, ಆ ಮೀಟಿಂಗ್ ಮಾಡೋ ಮುಂದೆ ಏನೇನು ಇರ್ಬೇಕು? ಫಸ್ಟ್ ಒನ್ ನೋಟಿಸಸ್ ಇರ್ತೈತಿ, ಅದಾದ್ಮೇಲೆ ಅಜೆಂಡಾ ಇರುತ್ತೆ, ಮೈನ್ಯೂಟ್ಸ್ ಆಫ್ ಮೀಟಿಂಗ್. ನೋಟಿಸ್ ಅಂದ್ರೆ ಫಸ್ಟ್ ಕಂಪ್ನಿದವ್ರು ಏನು ಮಾಡ್ತಾರೆ, ಅಲ್ಲಿರುವಂಥ ಬೋರ್ಡ್ ಆಫ್ ಡೈರೆಕ್ಟರ್ಸ್, ಅಲ್ಲಿರುವಂಥ ಎಂಪ್ಲಾಯೀಸ್ಗಾಗಿರ್ಬೋದು, ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ದವ್ರಿಗಾಗಿರ್ಬೋದು, ಅವರೆಲ್ಲ ಏನು ಮಾಡ್ತಾರೆ, ಒಂದಿಷ್ಟು ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾರೆ. ಇಷ್ಟನೇ ತಾರೀಕಿಗೆ ಅಥವಾ ಇಷ್ಟನೇ ಡೇಟಿಗೆ ನಾವು ಮೀಟಿಂಗ್ ಕಂಡಕ್ಟ್ ಮಾಡಕತ್ತೀವಿ, ಎಲ್ಲರೂ ಪ್ರೆಸೆಂಟ್ ಇರ್ರಿ ಅಂತ ನಾವು ಏನು ಮಾಡ್ತಾರೆ ಅವರು ಹೇಳ್ತಾರೆ. ಅದಾದ್ಮೇಲೆ ಅಜೆಂಡಾ ಅಂತ ಕರಿತೀವಿ. ಅಜೆಂಡಾ ಇಟ್ಸ್ ನಥಿಂಗ್ ಬಟ್ ಆಕ್ಟಿವಿಟೀಸ್ ವಿಚ್ ಆರ್ ಕಂಡಕ್ಟೆಡ್ ಇನ್ ಅ ಪರ್ಟಿಕ್ಯುಲರ್ ಮೀಟಿಂಗ್. ಒಂದು ಪರ್ಟಿಕ್ಯುಲರ್ ಮೀಟಿಂಗ್ದೊಳಗೆ ಏನೇನು ಡಿಸ್ಕಷನ್ ಮಾಡ್ತಾರಲ್ಲ ಅವೆಲ್ಲ ಎಲ್ಲಿರ್ತಾವೆ ಇನ್ಫಾರ್ಮೇಷನ್ ಇಲ್ಲಿರ್ತೈತೆ ಅಜೆಂಡಾದೊಳಗೆ. ಮೈನ್ಯೂಟ್ಸ್ ಆಫ್ ಮೀಟಿಂಗ್, ಡಿಸಿಷನ್ಸ್ ಏನೇನು ತೊಗೊಂಡಾರ ಇವೆಲ್ಲ ಏನು ಮಾಡ್ತಾರ ಈ ಕ್ವಶನ್ದೊಳಗೆ ಅವು ಬರ್ತಾವೆ. ನೆಕ್ಸ್ಟ್ ಲಾಸ್ಟ್ ಒನ್, ರೈಟ್ ಎ ನೋಟ್ ಆನ್ ವಿಡಿಯೋ ಕಾನ್ಫರೆನ್ಸಿಂಗ್. ವಿಡಿಯೋ ಕಾನ್ಫರೆನ್ಸಿಂಗ್ ಮೇಲೆ ಒಂದು ನೋಟ್ ಬರಿಬೇಕು. ಕೆಳಗೆ ಒಂದಿಷ್ಟು ಕೊಟ್ಟಿರ್ತಾರೆ ಪಾಯಿಂಟ್ಸ್, ಈ ಪಾಯಿಂಟ್ಸ್ ಮ್ಯಾಗ ನೀವೇನು ಮಾಡ್ಬೇಕು, ಒಂದಿಷ್ಟು ಕಂಟೆಂಟ್ಸ್ ಹಾಕಿರ್ತಾರೆ, ಎಲಿಮೆಂಟ್ಸ್. ಆ ಎಲಿಮೆಂಟ್ಸ್ ಮ್ಯಾಗ ನೀವೇನು ಮಾಡಬೇಕು, ಒಂದಿಷ್ಟು ಒಂದು 8 ಇಲ್ವಾ 7 ಲೈನ್ಸ್ ಅಥವಾ 8 ಲೈನ್ಸ್ನ ನೀವು ಬರಿಬೇಕು. ಎಸ್ಪೆಷಲಿ ದೀಸ್ ಟೈಪ್ ಆಫ್ ಕ್ವಶನ್ಸ್ ಆಸ್ಕ್ ಫಾರ್ 10 ಮಾರ್ಕ್ಸ್. 10 ಮಾರ್ಕ್ಸಿಗೆ ಈ ಥರ ಕ್ವಶನ್ಸ್ ಇಲ್ಲ ಏನು ಮಾಡ್ತಾರೆ, 2 ಇಲ್ಲ 3 ಹಿಂಗೆ ಕೊಟ್ಟಿರ್ತಾರೆ ಆಪ್ಷನ್ಸ್. ಇವು ಆ್ಯಕ್ಚುಲಿ ಇವು 5 ಕೊಡಲ್ಲ, ಇದ್ರೊಳಗೆ ಯಾವ್ದಾರ 3 ಇಲ್ಲ 4 ಹಿಂಗೆ ಕೊಟ್ಟಿರ್ತಾರೆ. ಫಸ್ಟ್ ಒನ್ ಯಾವುದು, ವಿಡಿಯೋ ಕಾನ್ಫರೆನ್ಸಿಂಗ್. ಅದ್ರದ್ದು ಮೀನಿಂಗ್ ಬರಿಬೇಕು. ವಾಟ್ ಈಸ್ ದ ಮೀನಿಂಗ್ ಆಫ್ ವಿಡಿಯೋ ಕಾನ್ಫರೆನ್ಸಿಂಗ್, ವಾಟ್ ಆರ್ ದ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್. ನೆಕ್ಸ್ಟ್ ಮೊಬೈಲ್ ಡಿವೈಸಸ್. ಮೊಬೈಲ್ ಡಿವೈಸಸ್ ಮೀನಿಂಗ್ ಬರಿಬೇಕು. ಬರೋದಾದ್ಮೇಲೆ ಅದು ಎದಕ್ಕೆ ಬೇಕು, ಫೀಚರ್ಸ್ ಏನಿರ್ತೈತಿ, ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜಸ್ ಇವೆಲ್ಲ ಅಲ್ಲೇ ಬರಿಬೇಕು. ನೆಕ್ಸ್ಟ್ ಆನ್ಲೈನ್ ಡಿಸ್ಕಷನ್ ಫೋರಮ್ಸ್ ಅಂತ ಕರಿತೀವಿ. ಆನ್ಲೈನ್ ಡಿಸ್ಕಷನ್ ಫೋರಮ್ಸ್, ಫೋರಮ್ಸ್ ವೇದಿಕೆಗಳು ಅಂತ ಕರಿತೀವಿ. ಫೋರಮ್ಸ್, ಆನ್ಲೈನ್ ಡಿಸ್ಕಷನ್ ಫೋರಮ್ಸ್. ಫೋರಮ್ ಅಂದ್ರೆ ಏನು, ವೇದಿಕೆಗಳು, ವೇದಿಕೆ ಅಂತ ಕರಿತೀವಿ. ನೆಕ್ಸ್ಟ್ ಇಮೇಲ್ ಅಂತ ಕರಿತೀವಿ, ಎಲೆಕ್ಟ್ರಾನಿಕ್ ಮೇಲ್. ಈ ಎಲೆಕ್ಟ್ರಾನಿಕ್ ಮೇಲ್ ಏನಿಂಗ್ ಅಂದ್ರೆ ವಾಟ್ ಈಸ್ ದ ಮೀನಿಂಗ್ ಆಫ್ ಇಮೇಲ್, ವಾಟ್ ಆರ್ ದ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್. ನೆಕ್ಸ್ಟ್ ಲಾಸ್ಟ್ ಒನ್, ಲಾಸ್ಟ್ ಕಂಟೆಂಟ್, ಕ್ಲೌಡ್ ಬೇಸ್ಡ್ ಆ್ಯಪ್ಸ್. ಈ ಕ್ಲೌಡ್ ಬೇಸ್ಡ್ ಆ್ಯಪ್ಸ್ ಅಂದ್ರೆ ಏನು, ಮೀನಿಂಗ್ ಏನಿರುತ್ತೆ ಇದ್ರದ್ದು ಫೀಚರ್ಸ್ ಹೆಂಗಿರ್ತಾವೆ, ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜಸ್ ಇವನ್ನೆಲ್ಲ ಇಲ್ಲಿ ಏನು ಮಾಡ್ಬೇಕು, ಬರಿಬೇಕಾಗ್ತೈತಿ. ಫಸ್ಟ್ ಏನಿರ್ತೈತಿ 2 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ, ಅದಾದ್ಮೇಲೆ 5 ಮಾರ್ಕ್ಸ್ ಇರುತ್ತೆ, ಅದಾದ್ಮೇಲೆ 10 ಮಾರ್ಕ್ಸ್, ಅದ್ರ ಲಾಸ್ಟಿಗೆ ಏನಿರ್ತೈತಲ್ಲ ಅದು 15 ಮಾರ್ಕ್ಸಿಗೆ. 15 ಮಾರ್ಕ್ಸಿಗೆ ಒಂದೇ ಇರುತ್ತೆ ಕ್ವಶನ್. ಮೋಸ್ಟ್ ಆಫ್ ದ ಟೈಮ್ ಏನು ಮಾಡ್ತಾರೆ ಅವ್ರೆ, ಲೆಟರ್ ರೈಟಿಂಗ್ ಕೊಟ್ಟಿರ್ತಾರೆ ಆಲ್ಮೋಸ್ಟ್ ನಾನು ನೋಡಿದ್ದ ಪ್ರಕಾರ. ಹಾಗಾಗಿ ಲೆಟರ್ಸ್ ಮತ್ತು ಇಲ್ಲಿ ಏನಾದ್ರು ಈ ಕ್ವಶನ್ಸ್ ಚೆನ್ನಾಗಿ ಪ್ರಿಪೇರ್ ಆಗ್ರಿ. ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.